ಈ ಗಡಿ ವಿವಾದದ ಮಧ್ಯೆನೇ ಮಹಾರಾಷ್ಟ್ರಕ್ಕೆ ಬೇಕಾಗಿದೆ ಕರ್ನಾಟಕದ ನೆರವು. ಕಾಡಾನೆಗಳನ್ನ ಹಿಡಿಯೋದಕ್ಕೆ ಬೆಳಗಾವಿ ಅಧಿಕಾರಿಗಳ ಬಳಿ ತರಬೇತಿಗೆ ಸಜ್ಜಾಗಿದ್ದಾರೆ. ಕಳೆದ ವಾರ ಬಂದು ತರಬೇತಿ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಮತ್ತೊಮ್ಮೆ ಬಂದು ತರಬೇತಿ ಪಡೆಯುವುದಕ್ಕೆ ಸಜ್ಜಾಗಿರುವ ಮಹಾರಾಷ್ಟ್ರ ಅಧಿಕಾರಿಗಳು ಕಾಡಾನೆಗಳನ್ನ ಹಿಡಿಯೋದಕ್ಕೆ ಅಂತ ಬೆಳಗಾವಿ ಅಧಿಕಾರಿಗಳ ಬಳಿ ತರಬೇತಿಗೆ ಸಜ್ಜಾಗಿದ್ದಾರೆ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳು. ಈಗಾಗಲೇ ಒಂದು ವಾರದ ಹಿಂದೆ ಬಂದು ತರಬೇತಿ ಪಡ್ಕೊಂಡು ಹೋಗಿದ್ದಾರೆ. ಈಗ ಮತ್ತೊಮ್ಮೆ ತರಬೇತಿ ಪಡೆಯೋದಕ್ಕೆ ಅಂತ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ. ಕಳೆದ ತಿಂಗಳು ಕೂಡ ಬೆಳಗಾವಿ ಅಧಿಕಾರಿಗಳ ಬಳಿ ತರಬೇತಿಯನ್ನ ಪಡ್ಕೊಂಡಿದ್ರು. ಆದರೆ ಮಹಾರಾಷ್ಟ್ರದ ಸಿಂಧುದುರ್ಗ ರತ್ನಗಿರಿಯಲ್ಲಿ ಕಾಡಾನೆಗಳ ಹಿಡಿಯೋದಲ್ಲಿ ವಿಫಲರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಮತ್ತಷ್ಟು ತರಬೇತಿ ಬೇಕು ಅನ್ನುವಂಥ ಕಾರಣಕ್ಕೆ ಮಹಾರಾಷ್ಟ್ರದ ಅಧಿಕಾರಿಗಳೇನಿದ್ದಾರೆ ನಮ್ಮ ಕರ್ನಾಟಕದ ಬೆಳಗಾವಿ ಅರಣ್ಯಾಧಿಕಾರಿಗಳ ಬಳಿ ತರಬೇತಿ ಪಡ್ಕೊಳ್ಳೋದಕ್ಕೆ ಅಂತ ಮತ್ತೊಮ್ಮೆ ಬರ್ತಿದ್ದಾರೆ. ಕಾಡಾನೆಗಳ ಸೆರೆ ಹಿಡಿಯೋದು, ಬೆಳೆ ಹಾನಿ ಪರಿಹಾರ ಸೇರಿದಂತೆ ಈವರೆಗೂ ಕೂಡ 28 ಕೋಟಿಗೂ ಹೆಚ್ಚು ವೆಚ್ಚ ಆಗ್ಬಿಟ್ಟಿದೆಯಂತೆ. ಹೀಗಾಗಿ ಖಾನಾಪುರ ಎಸಿಎಫ್ಒ ಸುನೀತಾ ನಿಂಬರ್ಗಿ ನೇತೃತ್ವದಲ್ಲಿ ನೆರವು ಪಡೆಯೋದಕ್ಕೆ ಮಹಾರಾಷ್ಟ್ರದ ಅಧಿಕಾರಿಗಳು ಬರ್ತಾ ಇರೋದು. ಮಹಾರಾಷ್ಟ್ರದಿಂದ 8 ಅಧಿಕಾರಿಗಳು ಬಂದು ಕಾಡಾನೆ ಸೆರೆ ಹಿಡಿಯೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಬಂದು ತರಬೇತಿ ಪಡ್ಕೊಳ್ಬೇಕು ಅಂತ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಸಿಬ್ಬಂದಿ ಏನಿದ್ದಾರೆ ಅವ್ರು ಬರ್ತಾ ಇರೋದು. ಈಗಾಗಲೇ ಒಂದು ಬಾರಿ ತರಬೇತಿ ಪಡ್ಕೊಂಡಿದ್ದಾರೆ. ಹಾಗಿದ್ರೂ ಕೂಡ ಈ ಖಾನಾಪುರ ಬಳಿ ಇರುವಂಥ ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ವಿಫಲರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನಷ್ಟು ತರಬೇತಿಯನ್ನು ಪಡ್ಕೊಂಡ್ರೆ ಕಾಡಾನೆಗಳನ್ನು ಸೆರೆ ಹಿಡಿಬಹುದು, ಕಾಡಾನೆಗಳನ್ನ ಸೆರೆ ಹಿಡಿದು ಬೇರೆ ಕಡೆ ಬಿಡಬಹುದು, ಇದರಿಂದ ರೈತರ ಬೆಳೆ ಉಳಿಸಬಹುದು ಅನ್ನುವಂಥ ಕಾರಣಕ್ಕೆ ಮತ್ತೆ ಮಹಾರಾಷ್ಟ್ರದ ಅಧಿಕಾರಿಗಳು ಬರ್ತಿದ್ದಾರೆ. ಲಾಸ್ಟ್ ಟೈಮ್ ನಾವು ಖಾನಾಪುರ ವಲಯದಲ್ಲಿ 1 ವರ್ಷದಿಂದ ಜನರ ಮಧ್ಯೆ ಇರುವಂಥ ಒಂದು ಆನೆಯನ್ನು 9/1/2025 ನಾವೇನು ಅದನ್ನು ಸೆರೆ ಹಿಡಿದಿವಿ. ಅದು ಸೆರೆ ಹಿಡಿದ ಮೇಲೆ ಅಲ್ಲಿ ನಮ್ಮದು ಲೋಕಲ್ ಆಗಿ ಮಹಾರಾಷ್ಟ್ರದಲ್ಲಿ ಇದ್ರ ಬಗ್ಗೆ ಭಾಳ ಒಂದು ಅಪ್ರಿಷಿಯೇಷನ್ ವ್ಯಕ್ತ ಆಗಿತ್ತು. ಮಾಡಿದ ಒಂದು ಕಾರ್ಯಾಚರಣೆ ನಮ್ಮ ಹಿರಿಯ ಅಧಿಕಾರಿಗಳು ಏನು ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ನಾವು ಏನು ಕಾರ್ಯಾಚರಣೆ ಮಾಡಿದ್ದೀವಿ ಆ ಕಾರ್ಯಾಚರಣೆ ಭಾಳ ಅಪ್ರಿಷಿಯೇಷನ್ ಆಗಿದ್ದರಿಂದ ನಿನ್ನೆ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳು ನಮ್ಮ ಖಾನಾಪುರ ವಲಯಕ್ಕೆ ಬಂದು ನಾವು ಯಾವ ಥರ ಆನೆಯನ್ನು ಸೆರೆ ಹಿಡಿಬೇಕಾದ್ರೆ ನಾವು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳೇನು, ಅದನ್ನು ಯಾವ ಥರ ನಾವು ಅದನ್ನು ಹಿಡಿದು ಕಳಿಸಿದ್ದೀವಿ ಅನ್ನೋದರ ಬಗ್ಗೆ ಅವರು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ತಂಡದವರು ಕರ್ನಾಟಕಕ್ಕೆ ಬಂದಿದ್ದರು. ಇದು ಒಂದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ನನ್ನ ಇಲಾಖೆಯಂಥ ಗಾರ್ಡು, ಫಾರೆಸ್ಟರ್ಸು, ವಾಚರ್ಸು ಮತ್ತು ನಮ್ಮ ವಲಯಾಣಾಧಿಕಾರಿ ಖಾನಾಪುರ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಆನೆ ಹಿಡಿಯುವುದು ಎಷ್ಟು ಹೆಕ್ಟಿಕ್ ಕೆಲಸ ಅನ್ನೋದು ಅದು ನಮಗೂ ಗೊತ್ತು. 1 ವರ್ಷದಿಂದ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದರದ್ದು ಯಾವ ಥರ ಟ್ರ್ಯಾಕ್ ಮಾಡಬೇಕು. ಅದು ಟ್ರ್ಯಾಕ್ ಮಾಡಿದ ಮೇಲೆ ಅದರದ್ದು ಚಲನವಲನ ನಾವು ಕಂಟಿನ್ಯೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾನೆ ಇದ್ದೀವಿ 1 ವರ್ಷದಿಂದ. ಲಾಸ್ಟ್ ಎಂಡ್ ಮೂಮೆಂಟ್ಗೆ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಅವರು ಏನು ಅನುಮತಿ ಕೊಟ್ಟರು ಅದನ್ನು ಸೆರೆ ಹಿಡಿಯೋದಕ್ಕೆ ನಮ್ಮ CCF ಸಾಹೇಬರು ಮತ್ತು DCF ಸಾಹೇಬರು ಅವರು ಮಾರ್ಗದರ್ಶನದಲ್ಲಿ ಅದೊಂದು ನಮ್ಮ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಒಂದು ದಿನದ ಒಳಗಡೆ ಒಂದು ಅರ್ಧ ದಿವಸ ಒಳಗಡೆ ನಾವು ಮಾಡಿದ್ದು ಅದು ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ. ನಮ್ಮದು ಆ ಥರದ್ದು ನಮ್ಮದು ಮುಂಜಾಗ್ರತವಾಗಿ ಏನೇನು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು ಆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಯಾವ ಥರ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನೋದು ನೋಡೋದಕ್ಕೇ ನಮ್ಮ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಅಲ್ಲಿ ಈಗ ಅವ್ರದ್ದು ಎಕ್ಸ್ಪೆಂಡಿಚರ್ ಬಗ್ಗೆ ಪೂರ್ತಿ ಮಾಹಿತಿ ನನಗೆ ಅಷ್ಟಿಲ್ಲ. ಅದ್ರ 9 ಆನೆಗಳು ಅವರಲ್ಲಿ ಇದಾವೆ. 9 ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಗಡಿ ವಿವಾದ ಕಿಚ್ಚು ಹೊತ್ಕೊಂಡಿತ್ತು. ಅದರ ಮಧ್ಯೆನೇ ಬೆಳಗಾವಿ ಅರಣ್ಯಾಧಿಕಾರಿಗಳು ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳಿಗೆ ಸಹಾಯ ಮಾಡ್ತಿರೋದು, ತರಬೇತಿ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಈ ತರಬೇತಿ ಹೇಗೆ ನಡೆಯುತ್ತೆ, ಎಷ್ಟು ದಿನಗಳು ಬೇಕು ಅಂತ? ಈಗ ಕರ್ನಾಟಕ ಮಹಾರಾಷ್ಟ್ರದ ಗಡಿ ವಿವಾದದಿಂದ ಆದಾಗ ಸುದ್ದಿ ಬರುತ್ತೆ. ಆದ್ರೆ ಇದೇ ಒಂದು ಕರ್ನಾಟಕ ಈಗ ಮಹಾರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರ 2 ರಾಜ್ಯಗಳ ಮಧ್ಯೆ ದಟ್ಟವಾದಂತ ಏನು ಅರಣ್ಯ ಪ್ರದೇಶ ಇರ್ತಕ್ಕಂಥದ್ದು. ಹಾಗಾಗಿ ಕಳೆದ ತಿಂಗಳು ಜನವರಿ 9ರಂದು ಬೆಳಗಾವಿ ಜಿಲ್ಲೆಯ
ಖಾನಾಪುರ ಏನು ತಾಲೂಕಿನ ಅರಣ್ಯ ಪ್ರದೇಶದಿಂದ ಒಂದು ಗ್ರಾಮದಲ್ಲಿ ಒಂದು ಕಾಡಾನೆ ಬಂದಿತ್ತು. ಆ ಕಾಡಾನೆಯನ್ನ ಏನು ಖಾನಾಪುರದ ACFO ಆದಂತ ಸುನೀತಾ ನಿಂಬರ್ಗಿ ನೇತೃತ್ವದ ತಂಡ ಒಂದು ಕೇವಲ 24 ಗಂಟೆಯಲ್ಲಿ ಒಂದು ಕಾರ್ಯಾಚರಣೆ ನಡೆಸಿ ಆ ಒಂದು ಕಾಡಾನೆಯನ್ನ ಸೆರೆ ಹಿಡಿದಿದ್ರು. ಸಕ್ಕರೆಬೇಲಿನಿಂದ ಆನೆಗಳನ್ನ ತರಿಸಿ ಒಂದು ಕಾಡಾನೆಯನ್ನು ಕಾರ್ಯಾಚರಣೆ ನಡೆಸಿದ್ರು. ಈ ಒಂದು ಕಾರ್ಯಾಚರಣೆ ನಡೆಸಿದ ಮಾಹಿತಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೋಗುತ್ತೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಏನು ಪ್ರಮುಖವಾಗಿ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆ ಆಗಿರ್ಬೋದು, ರತ್ನಗಿರಿ ಜಿಲ್ಲೆ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಾನೆಗಳ ಒಂದು ಹಾವಳಿ ಇರ್ತಕ್ಕಂಥದ್ದು. ಅಲ್ಲಿ 9 ಕಾಡಾನೆಗಳು ಆಗಾಗ ಈ ಒಂದು ರೈತರ ಒಂದು ಬೆಳೆಗಳಿಗೆ ಹೊಲಗಳಿಗೆ ನುಗ್ಗಿ ಅಲ್ಲಿ ಹಾಳು ಮಾಡುವಂತ ಘಟನೆ ಕೂಡ ಆಗಿದೆ. ಹಾಗಾಗಿ 28 ಕೋಟಿ ರೂಪಾಯಿವರೆಗೂ ಕೂಡ ಅಲ್ಲಿಯ ಸರ್ಕಾರ ಪರಿಹಾರ ಈವರೆಗೆ ಕೊಟ್ಟಿದೆ. ಇದನ್ನ ಏನು ಗಮನಿಸಿದಂತ ಮಹಾರಾಷ್ಟ್ರ ಸರ್ಕಾರ ಏನು ಕರ್ನಾಟಕದ ಗಡಿ ಅಂಚಿನಲ್ಲಿರ್ತಕ್ಕಂಥ ಖಾನಾಪುರದಲ್ಲಿ ಏನು ಒಂದು ಕಾಡಾನೆಯನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿದ್ದಾರೋ ಅದನ್ನ ಗಮನಿಸಿದ ಬಳಿಕ ಒಂದು ತಂಡವನ್ನ ಏನು ಕರ್ನಾಟಕ ಕಳಿಸ್ಕೊಡ್ತಾರೆ. ಕಳೆದ ಒಂದು ವಾರದ ಹಿಂದೆನೆ ಏನು ಖಾನಾಪುರದ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಒಂದು 7 ರಿಂದ 8 ಜನರ ತಂಡ ಏನಿದೆ, ತಂಡ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ಇರುತ್ತೆ, ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂತ ಒಂದು ಮಾಹಿತಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2015 ಕೂಡ ಇದೇ ರೀತಿ ಏನು ಮಹಾರಾಷ್ಟ್ರದಲ್ಲಿ ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅವಾಗ ಕರ್ನಾಟಕದ ಅಧಿಕಾರಿಗಳ ನೆರವನ್ನ ಮಹಾರಾಷ್ಟ್ರ ಅಧಿಕಾರಿಗಳು ಪಡೆದಿದ್ರು. ಹಾಗಾಗಿ ಈಗ ಮತ್ತೊಮ್ಮೆ ಮಹಾರಾಷ್ಟ್ರಕ್ಕೆ ಕರ್ನಾಟಕ ಮಾದರಿಯಾಗಿದೆ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಯಾವ ರೀತಿ ಕಾಡಾನೆಗಳನ್ನ ಪಳಗಿಸುವುದಾಗಿರ್ಬೋದು, ಅದನ್ನ ಸೆರೆ ಹಿಡಿಯೋದಾಗಿರ್ಬೋದು ಮತ್ತು ಯಾವುದೇ ರೀತಿಯ ಆ ಒಂದು ಗ್ರಾಮೀಣ ಪರಿಸ್ಥಿತಿ ಜನರಿಗೆ ತೊಂದರೆ ಆಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೋ ಅದು ಈಗ ಕರ್ನಾಟಕದ ಕಾರ್ಯವೈಖರಿ ಏನಿದೆ ಅದು ಮಹಾರಾಷ್ಟ್ರದ ಒಂದು ಸರ್ಕಾರಕ್ಕಾಗಿರ್ಬೋದು, ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಆಗಿದೆ. ಈಗಾಗಲೇ ಈ ಒಂದು ಹಂತದ ಈಗಾಗಲೇ ಅಧಿಕಾರಿಗಳು 8 ಜನ ಅಧಿಕಾರಿಗಳ ತರಬೇತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಸುತ್ತಿನ ತರಬೇತಿಗೆ ಕೂಡ ಈ ಒಂದು ಅಧಿಕಾರಿಗಳು ಕರ್ನಾಟಕಕ್ಕೆ ಭೇಟಿ ಕೊಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.